ನಮಸ್ಕಾರ, ನಿಮಗೆ ಸ್ವಾಗತ. GLD ಮೀಡಿಯಾ ನ್ಯೂಸ್ ಕನ್ನಡ. ಗುಳೇದ್ಗುಡ್ ಪಬ್ಲಿಕ್ ನ್ಯೂಸ್. ಬಾಗಲಕೋಟೆ ಜಿಲ್ಲೆಯ ಗುಳೇದ್ಗುಡ್ ತಾಲೂಕಿನ ಹಂಗರಗಿ ಗ್ರಾಮದಲ್ಲಿ ಭಕ್ತಿ ಭಾವದಿಂದ ಗೃಹ ಪ್ರವೇಶ ಕಾರ್ಯಕ್ರಮ ಭರ್ಜರಿಯಾಗಿ ನೆರವೇರಿತು. ಏಪ್ರಿಲ್ 12 ಭಾನುವಾರ ಹಂಗರಗಿ ಗ್ರಾಮದ ಮೇಟಿ ಹಾಗೂ ಕೌಡಿಮಟ್ಟಿ ಬಂಧುಗಳ ರಮೇಶ್ ಬಸಪ್ಪ ಮೇಟಿ PKPS ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನಿವಾಸದಲ್ಲಿ ನಡೆದ ಈ ಸಮಾರಂಭವು ಧಾರ್ಮಿಕ ವಾತಾವರಣದಲ್ಲಿ ನಡೆಯಿತು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಗ್ರಾಮದ ಕೋಣಮ್ಮ ದೇವಸ್ಥಾನದಿಂದ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವಸ್ಥಾನದ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಡಾಕ್ಟರ್ ಅನು ಅಮ್ಮನವರನ್ನು ಡೊಳ್ಳು ಕುಣಿತ, ಮಹಿಳೆಯರ ಕಳಸ ಮೆರವಣಿಗೆಯೊಂದಿಗೆ ಭಕ್ತರು ಭರ್ಜರಿಯಾಗಿ ಸ್ವಾಗತಿಸಿ ಮೆರವಣಿಗೆಯ ಮೂಲಕ ರಮೇಶ್ ಮೇಟಿಯವರ ಮನೆಗೆ ಕರೆದುಕೊಂಡು ಬಂದರು. ಈ ಮೆರವಣಿಗೆಯ ಗ್ರಾಮದಲ್ಲಿ ಭಕ್ತಿ ಭಾವದ ವಾತಾವರಣ ಸೃಷ್ಟಿಸಿತು. ಅಮ್ಮನವರ ಆಶೀರ್ವಾದದೊಂದಿಗೆ ಗೃಹ ಪ್ರವೇಶ ಕಾರ್ಯಕ್ರಮ ನೆರವೇರಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜೆ, ಹೋಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅನು ಅಮ್ಮನವರು ತಮ್ಮ ಜೀವನ ಪಯಣ ಎದುರಿಸಿದ ಸವಾಲುಗಳು ಹಾಗೂ ತಮ್ಮ ಮೊದಲಿನ ಪವಾಡಗಳನ್ನು ನೆನೆದು ವಿವರಿಸಿದರು. ತಮ್ಮ ನಡೆದು ಬಂದ ಹಾದಿಯನ್ನು ಮೆಲುಕು ಹಾಕಿ ಭಕ್ತರಿಗೆ ಧೈರ್ಯ ಹಾಗೂ ನಂಬಿಕೆ ಇರಬೇಕೆಂದು ತಿಳಿಸಿದರು. ಇದೇ ವೇಳೆ ಮಕ್ಕಳು ಭವಿಷ್ಯದ ಬಗ್ಗೆ ಮಹತ್ವದ ಸಂದೇಶ ನೀಡಿ ಅವರು ಮಕ್ಕಳಿಗೆ ಮೊಬೈಲ್ ಕೊಡುವುದಕ್ಕಿಂತ ಪೆನ್ನು ಕೊಡಿ, ಅದೇ ಅವರ ಭವಿಷ್ಯ ಎಂದು ತಿಳಿಸಿದರು. ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಸ್ಮರಿಸಿ ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದರು. ಕಾರ್ಯಕ್ರಮದ ವೇಳೆ ಗ್ರಾಮಸ್ಥರ ಕಷ್ಟಗಳನ್ನು ಕೇಳಿ ಅವರಿಗೆ ಪರಿಹಾರದ ಸಲಹೆಗಳನ್ನು ನೀಡಿದರು. ಭಕ್ತರಿಗೆ ಆಶೀರ್ವಾದ ನೀಡಿ ಮನೆಗೆ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯಲಿ ಎಂದು ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ BB ಚಿಮ್ಮನಕಟ್ಟಿರವರು ಅನು ಅಮ್ಮನವರಿಂದ ಆಶೀರ್ವಾದ ಪಡೆದು ರಮೇಶ್ ಅವರಿಗೆ ಶುಭಾಶಯ ಕೋರಿದರು. ಕಾರ್ಯಕ್ರಮದ ಅಂಗವಾಗಿ ರಮೇಶ್ ಬಸಪ್ಪ ಮೇಟಿ ಹಾಗೂ ಯಮುನಾ ರಮೇಶ್ ಮೇಟಿ ದಂಪತಿಯವರು ಅನು ಅಮ್ಮನವರಿಗೆ ಗೌರವ ಸಲ್ಲಿಸಿದರು ಹಾಗೂ PKPS ಸಿಬ್ಬಂದಿಯರಿಗೆ ಹಾಗೂ ಊರಿನ ಹಿರಿಯರಿಗೆ ಗೌರವ ಸಲ್ಲಿಸಿ ಸನ್ಮಾನಿಸಲಾಯಿತು. ಒಟ್ಟಾರೆ ಭಕ್ತಿ, ಸಂಪ್ರದಾಯ ಮತ್ತು ಸಮಾಜಮುಖಿ ಸಂದೇಶಗಳಿಂದ ಕೂಡಿದ ಈ ಗೃಹ ಪ್ರವೇಶ ಕಾರ್ಯಕ್ರಮದ ಗ್ರಾಮಸ್ಥರ ಗಮನ ಸೆಳೆದಿತ್ತು. ಈ ಕಾರ್ಯಕ್ರಮದಲ್ಲಿ ಮೇಟಿ ಹಾಗೂ ಕೌಡಿಮಟ್ಟಿ ಬಂಧುಗಳು, PKPS ಸಿಬ್ಬಂದಿಯವರು ನೂರಂದಪ್ಪ, ರಂಗಪ್ಪ ಕೌಡಿಮಟ್ಟಿ, ಡಾಕ್ಟರ್ MG ಕಿತ್ತಲೆ ಹಾಗೂ IS ಕರಿಗೌಡರ್, TCC ಬ್ಯಾಂಕ್ ತಾಲೂಕಾ ನೋಡಲ್ ಅಧಿಕಾರಿ ಪ್ರಕಾಶ್ ಕೋತ್, ಕರಿಬಸಪ್ಪ ಕರಡೆ, ಪ್ರಕಾಶ್ ಮೇಟಿ ಹಾಗೂ ಗಣ್ಯರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ವಿಶೇಷವಾಗಿ ಶಾಸಕರು BB ಚಿಮ್ಮನಕಟ್ಟಿ ಅವರು ಭಾಗವಹಿಸಿದ ನಿರೀಕ್ಷೆಯು ವ್ಯಕ್ತವಾಯಿತು. ನಾ ಹೇಳಿದ್ರೆ ಯಪ್ಪ 3 ದಿವಸ ಆಗ್ಬೋದು, 30 ದಿವಸದೊಳಗ ನಿಮ್ಮ ಹೊಳಿಗೆ ನೀರು ಬರ್ತದ. ಮತ್ತು ಸಮೃದ್ಧಿ ಮಳೆ ಆಗ್ತೈತೆ ಅಂತ ಹೇಳಿದ್ವಿ. ಮಳೆ ಆಯ್ತಿಲ್ಲಪ್ಪ. ನಾ ಹೇಳ 15 ದಿವಸಕ್ಕೆ ಹೊಳಿ ಬರ್ತದೆ. ಪೂರ್ತಿ ಎಷ್ಟು ರೈತರು ಬದುಕಿದ್ರು, ಎಷ್ಟು ರೈತರ ಜೀವನ ಆಯ್ತು. ಇವತ್ತಿನ ರೊಕ್ಕ ಇದ್ರೂ ಕೂಡ ಜೀವನ ಮಾಡೋದು ಕಷ್ಟ ಐತೆ. ನಾವು ಬೆಳೆಯೋ ಬೆಳೆಗೆ ಬೆಲೆ ಇಲ್ದಂಗೆ ಆಗ್ತೈತಿ. ಮೊದಲು ಅದ ತಾನೇ ನಮ್ಮ ಜೀವನ. ಬೋರ್ ಹಾಕ್ಸ್ತಾರೆ. ಈ ಕಡೆ ಉತ್ತರ ಕರ್ನಾಟಕ ಅಂದರೆ ಭಾಳಷ್ಟು ಕಡೆ ಬಂದಿನಿ. ಅಂದರೆ ನನಗೆ ಮನಸ್ಸು ಇಷ್ಟ ಆಗಬೇಕು. ಯಾರ ಮನೆಗೆ ಬರಬೇಕು, ಯಾರ ಮನೆಗೆ ಬರೋಕ್ಕೆ ಇಷ್ಟ ಆಗಬೇಕಿಲ್ಲ. ಇವಾಗ ಹೋಳಿಗೆ ಚಂದ ಇದ್ರೆ 2 ತಿನ್ನೋದು. ಹೋಳಿಗೆ ಜಾಸ್ತಿ ಸಿಹಿ ಜಾಸ್ತಿ ಆಯ್ತು ಅಂತ ತಿನ್ನಕ್ಕೆ ಬರಂಗಿಲ್ಲ ಬಿಡ. ತಗೋ ಒಂದು ಮೀಡಿಯಮ್ ಲೆವೆಲ್ದಾಗ ಸಿಹಿ ತಂದು ತಿನ್ನಕ್ಕೆ ಚಲೋ ಇರ್ತೈತೆ ಅಂತ. ಯಾರ ಮನೆ ಚಂದ ಇರ್ತದ ಆ ಮನೆ ಬರೋದು ಹಂಗಾಗ್ತಿತ್ತಪ್ಪ. ಈ ಥರ ಪವಾಡಗಳೆಲ್ಲ ತಾಯಿ ಜಗನ್ಮಾತೆ ರೇಣುಕಾದೇವಿ ಯಲ್ಲಮ್ಮ ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು ಇಷ್ಟು ಪವಾಡ ಮಾಡಕ್ಕೆ ಸ್ಟಾರ್ಟ್ ಮಾಡಲ್ಲ. ಜನ ಏನು ಮಾಡಿದ್ರೆ ನನ್ನ ದೇವರ ಮತ್ತೆ ಜೀವನದಲ್ಲಿ ಜೀವನಗಳನ್ನು ರೂಪಿಸ್ತಾರೆ. ಮಕ್ಕಳಿಗೆ ಪೆನ್ ಕೊಟ್ರೆ, ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕಿಂತ ಬಿಟ್ಟು ಅದ್ರ ಬದಲಿಗೆ ಪೆನ್ ಕೊಡಿ. ಪೆನ್ ಹಿಡ್ದಿರೋರೆಲ್ಲ ಸಂವಿಧಾನ ಶಿಲ್ಪಿ ಬರೆಯೋರೆ, ಮೊಬೈಲ್ ಹಿಡ್ದಿರೋರೆಲ್ಲ ಟೆರರಿಸ್ಟ್ ಆಗ್ತಾ ಇರತಕ್ಕಂಥದ್ದು ಇವತ್ತಿನ ಜನ್ರೇಷನಲ್ಲಿ. ಈಗಿನ ಅಂದರೆ 2001ರಿಂದ ಹುಟ್ಟಿರೋ ಮಕ್ಕಳಿಗೆಲ್ಲ ಮೊಬೈಲ್ ಕೊಡ್ತಾ ಇಲ್ಲ. 25 ವರ್ಷ ಏಜ್ನವ್ರು ಯಾರ್ಯಾರು ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಇದೇ ಅನ್ವಯಿಸುತ್ತೆ. ಮೊಬೈಲ್ ಅನ್ನೋದು ಭೂತನ ನೀವು ಹಿಂದೆ ಸರಿಸ್ರಿ, ಪೆನ್ ಹಿಡೀರಿ, ನಿಮ್ಮ ಜೀವನ ಉದ್ಧಾರ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಬೇರೆ ಯಾರಾದ್ರೂ ಏನಾದರೂ ಪ್ರಶ್ನೆ ಮಲಗೋದು, ಬೆಳಗ್ಗೆ ಆದರೆ ಎದ್ದು ನಿಂತ್ಕೊಳ್ಳೋದು ಕೇಳಿದ್ರಿ? ಇದು ಅಂದರೆ ಇತ್ತ ಕಡೆ ಅದು ಮಲ್ಗೋತ್ತಾ ಹೇಳತ್ತಂದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಎಲ್ಲ ಮಾಧ್ಯಮಗಳಲ್ಲಿ ತೋರಿಸಿದ್ದಾರೆ. ದೊಡ್ಡಬಳ್ಳಾಪುರ ಅರ್ಕಾವತಿ ನರಸಿಂಹಸ್ವಾಮಿ ದೇವಸ್ಥಾನ ಹಿಂಭಾಗದಲ್ಲಿ ರೈಲ್ವೆ ಪಟ್ಟ ಇದೆ. ಅಲ್ಲಿ
ರಾತ್ರಿ ಆದರೆ ಮಲಗುತ್ತು ಈಚಲು ಮರ, ಬೆಳಗ್ಗೆ ಆದರೆ ಹೇಳ್ತಿತ್ತು. ಆ ಬೆಳಗ್ಗೆ ಆದಾಗ ಈಚಲು ಮರ ಹೇಳ್ತಿದ್ದಾಗ ಅಲ್ಲಿದ್ದ ಜನ ಏನು ಮಾಡಿದ್ರು, ಸುಮಾರು ಒಂದು 15 ಜನ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, MP ಗಳು ಈಚಲು ಮರ ನೋಡೋದಕ್ಕೆ ಬಂದರು. ಅದಕ್ಕೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಇದೆಂತ ಆಶ್ಚರ್ಯ ಅಂದರು. ರಾತ್ರಿ ಮಲಗುತ್ತಿತ್ತು, ಬೆಳಗ್ಗೆ ಹೇಳ್ತಿತ್ತು. ಅವಾಗ ನಾನು ಆ ಜಾಗದಲ್ಲಿದ್ದೆ. ಆ ಜಾಗದಲ್ಲಿದ್ದಾಗ ಒಂದು 15 ದಿನ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಅದು ನನ್ನ ವೈಯಕ್ತಿಕವಾಗಿ ವಿಚಾರ ಬೇರೆಯವ್ರಿಗೆ ಹೇಳಿದಾಗ ಗೊತ್ತಿರ್ಬೇಕಲ್ಲ. ನನ್ನನ್ನು ಏನನ್ನೋರು, ನೀನು ಮೂಢನಂಬಿಕೆ ಒಳಗಡೆ ಇದೆಯಾ, ನೀನು ಹುಚ್ಚಿ, ನೀನು ದಡ್ಡಿ, ನಿನ್ಗೆ ಯಾವ ದೇವ್ರು ಬರ್ತೈತೆ ಮೈ ಮೇಲೆ, ನೀನು ಯಾವ ಸೀಮೆ ದೇವರು, ನಿನ್ಗೇನು ದೇವ್ರೇನು ಅಂತಕ್ಕಂಥ ಮಾತುಗಳು ಇದ್ದೇ ಇರ್ತಾವಲ್ಲ. ಅದನ್ನೆಲ್ಲ ಸರಿ ಬಿಡು ಆಯ್ತು ಅಂದ್ಬಿಟ್ಟು ನನಗೆ ಯಾವ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ, ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ಲಿಲ್ಲ. ಆದರೆ ಧರ್ಮ ಒಂದು ಮಾಡ್ತಿದ್ದೆ. ಇಡೀ ಊರಿನ ಇವಾಗಲೂ ನನಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ. ದೊಡ್ಡವ್ರು ಇಷ್ಟ ಆಗಲ್ಲ. ದೊಡ್ಡವ್ರು ನಾವು ಹೇಳ್ದಂಗೆ ಕೇಳಲ್ಲ. ಅವರು ನಮಗೆ ವಿರುದ್ಧವಾಗಿ ಹೇಳ್ತಾರೆ. ಚಿಕ್ಕ ಮಕ್ಕಳು ಅಂದರೆ ಹುಟ್ಟದಾಗಿಂದ 1 ವರ್ಷದಿಂದ ಹಿಡಿದು 1 ತಿಂಗಳ ಮಕ್ಕಳಿಂದ ಹಿಡಿದು 3 ವರ್ಷದ ಮಕ್ಕಳವರೆಗೂ ನನಗಿಷ್ಟ. ಅಂಥ ಮಕ್ಕಳನ್ನ ಭಾಳ ಇಷ್ಟಪಡ್ತೀನಿ. ನಾನು ಹೇಳೋ ಮಾತು ಆ ಮಕ್ಕಳಷ್ಟೇ ಕೇಳ್ತಿದ್ರು, ಮತ್ತು ಬೇರೆಯವ್ರು ಕೇಳ್ತಾ ಇರಲಿಲ್ಲ. ನೀವು ಯಾರು ಮಾತಾಡ್ತೀರೋ ಹೋಗ್ತಾ ಇರಿ, ನನ್ನ ಮಾತು ಕೇಳಿದ್ರೆ ನೀವು ಉದ್ಧಾರ ಆಗ್ತೀರಿ. ಯಾವತ್ತೂ ಹೋಳಿಗೆ ತಿನ್ಬೇಕು. ಹೋಳಿಗೆ ತಿನ್ನಕ್ಕೆ ಒಂದು ಟೇಸ್ಟ್ ಇರ್ತೈತಿ. ನಾವು ಹೊಲಕ್ಕೆ ಕಬ್ಬು ಹಚ್ತೀವಿಲ್ಲ, ಕಬ್ಬು ಹಚ್ಚಿದಾಗ ಅದ್ರ ಸಿಹಿ ಹೆಂಗೆ ಬರ್ತೈತಿ, ಕಬ್ಬು ಅಷ್ಟೇ ಹೊರಗಿನ ಜನಕ್ಕೆ ಕಾಣ್ತೈತೆ. ಅದ ಒಳಗೆ ಸಿಹಿ ಬರ್ತೈತೆ ಅಂತ ಗೊತ್ತೈತಿ. ನಾನು ಕಬ್ಬು ನನ್ನ ಹಚ್ಚಾನಿಲ್ಲ, ರಮೇಶ ತೊಗೊಂಬಂದು ಈ ಊರಿಗೆ. ಯಾವ ಊರಿದೆ ಅದು ಹೆಸರು ಬರಂಗಿಲ್ಲ ನಿಮಗೆ, ಅಂಗರಗಿರಿ. ಹಾಂ, ಅಂಗರಗಿರಿಗೆ ನಾನು ಒಂದು ಕಬ್ಬಿನ ಪೀಸ್ ತೊಗೊಂಬಂದು ನಾನು ಇಲ್ಲಿ ಹಚ್ಚಾನ. ನಾನು ಒಳಗಡೆ ಸಿಹಿ ಐತೆ ಅಂತ ನಿಮ್ಗೇನು ಗೊತ್ತಾ? ಅದು ಜಗಿದಾಗ ಮಾತ್ರ ಸಿಹಿ ಐತಿಲ್ಲ ಅಂತ ಗೊತ್ತಾಗೋದು. ಹೌದಿಲ್ಲಪ್ಪ, ನೋಡಿದ್ರೆ ಮತ್ತೆ ಕಟ್ಗೆ ಇದ್ದಂಗೆ ಇರ್ತೈತೆ. ಅದು ಅದ್ರಾಗ ಒಂದು ಬಿತ್ತು ಬದಿ ಅಂದ್ರೆ ಮತ್ತೆ ಹಂಗೆ ಅಷ್ಟ ಮುಗೀತು. ಹಾಂ, ಹಂಗೆ ಕಬ್ಬಿನ ಜೊಲ್ಲೆ. ಮತ್ತು ಅದಾದಮೇಲೆ ಈಚಲು ಮರ ಮಲಗತ್ತೆ ಹೇಳುತ್ತೆ. ಅದಾದಮೇಲೆ ನಾನು ಆ ಊರಿಂದ ಅನಗೆರೆ ಕಟ್ಟೆ ಅಂತ ಶಿವಮೊಗ್ಗದ ಹತ್ರ ಒಂದು ಊರಿದೆ. ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಎರಡು ಒಂದೇ ಜಾಗದಲ್ಲಿದೆ. ಅಲ್ಲಿಗೆ ನನ್ನ ಫ್ರೆಂಡ್ಸ್ ಕರ್ಕೊಂಡೋದ್ರು. ಅಲ್ಲಿ ಆ ಜಾಗದಲ್ಲಿ ನನಗೆ ಇದು ಸಾಲಿಗ್ರಾಮ, ಇದು ನಿಮ್ಗೆ ಎಲ್ಲಿ ಸಿಕ್ತು ಅಲ್ಲಿ ತಗೊಂಡೋಗಿ ಪೂಜೆ ಮಾಡು, ಇದನ್ನು ಪೂಜೆ ಮಾಡು, ಇಡೀ ಕರ್ನಾಟಕದಲ್ಲಿ ನಿನ್ನನ್ನು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ಆವಾಗ ಭಯ ಆಯಿತು ನನಗೆ. ಈಗಿನ ಕಾಲದಲ್ಲೂ ಮೂಢನಂಬಿಕೆ ಅನ್ನೋದು ಇದ್ದೇ ಇರುತ್ತಲ್ಲ. ಈ ನನ್ನ ಮಗ ನನ್ನ ಹತ್ರ ಇರೋ ಕಾಸೆಲ್ಲ ಹೊಡೆಯಕ್ಕೆ ಬಂದವನೆ, ಇವನು ಅದೇ ಇದೆ ಹೇಳಿ ಅಷ್ಟರೊಳಗೆ ಅಲ್ಲೇ ನಾನು ಸೋತ್ಬಿಟ್ಟಿದ್ದೆ. ಯಾಕೆಂದರೆ ನನಗೆ ಪ್ರಾಣಿ ಪಕ್ಷಿಗಳೆಲ್ಲ ಮಾತಾಡೋದೆಲ್ಲ ಕೇಳಿಸ್ತಿತ್ತಲ್ಲ. ಅದಕ್ಕೆಲ್ಲ ಕೊಳ್ಳೇಗಾಲ ಹೋದೆ, ಕೇರಳ ಹೋದೆ, ಮಂಡ್ಯ ಹೋದೆ, ಮೈಸೂರು ಹೋದೆ, ಎಲ್ಲ ಕಡೆ, ಉತ್ತರ ಕರ್ನಾಟಕನೂ ಕೂಡ ಬಂದೆ. ಎಲ್ಲ ಕಡೆ ಆ ಒಂದು ನಿವಾರಣೆ ಆಗಲಿ ಅನ್ನತಕ್ಕಂಥ ಎಲ್ಲ ದೇವಸ್ಥಾನ ಎಲ್ಲೂ ಕೂಡ ನನಗೆ ಆ ಒಂದು ತೊಂದರೆ ಆಗಲಿಲ್ಲ, ನಿವಾರಣೆನೇ ಆಗಲಿಲ್ಲ ನನ್ನ ಜೀವನಕ್ಕೆ. ಆ ಸಾಲಿಗ್ರಾಮ ಯಾವಾಗ ಐತಿ ಪೂಜೆ ಮಾಡಬೇಕು ಅಂತ ಹೇಳಿದ್ನೋ ಆ ಮುಸ್ಲಿಂ ಸಾಹೇಬ ಅದನ್ನು ತಗೊಂಡೋಗಿ ನಾನೇನು ಮಾಡಿದೆ, ಅದನ್ನು ಮನೇಲಿಟ್ಟೆ. ಮನೇಲಿ ಇಡಲಿಲ್ಲ, ಅವ್ರ ಕೈಲಿ ಕೊಟ್ಬಿಟ್ಟೆ. ಅದು ಇದರಿಂದನೇ ನನ್ನ ಜೀವನ ಹಾಳಾಗಿದ್ದು. 3 ವರ್ಷದಿಂದ ನಾನು ಅಲೆಮಾರಿಯಾಗಿ ಅಲಿತಾ ಇದ್ದೀನಿ ಅಂತ ಆ ಕಲ್ಲನ್ನು ಅವರು ಕೊಟ್ಬಿಟ್ಟು, ಮತ್ತು ಬಾಗಿಲಿಗೆ ಏನು ಇಟ್ಟಿದ್ದೆ ಆ ಕಲ್ಲು, ಅದನ್ನು ಅದೇ ಕಲ್ಲು ಪರ್ಸಲ್ ಹಾಕೊಂಬಂದು ಆ ಕಲ್ಲನ್ನು ಕೊಟ್ಬಿಟ್ಟೆ. ಕೊಟ್ಟಾದ್ಮೇಲೆ ಅವ್ರ ಕೈಲಿ ನಾನೇನು ಮಾಡಿದೆ, ಸರಿ ಬೇಡ ಇದು ಅಂದ್ಬಿಟ್ಟು ಅವ್ರ ಮನೆಗೆ ಬಂದೆ. ಅವ್ರು ಹೇಳಿದರು ಒಂದು ಮಾತು, ಈ ಕಲ್ಲನ್ನು ತಗೊಂಡೋಗಿ ನೀನು ಇಟ್ಟು ಪೂಜೆ ಮಾಡು, ಮತ್ತು ನೀನು ನೋಡು. ಮತ್ತು ಈ ಕಲ್ಲಿಂದನೇ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದ ಮೇಲೆ ಆ ಕಲ್ಲನ್ನು ಅಲ್ಲೇ ಬಿಟ್ಟು ಹೋದ್ಮೇಲೆ ಸುಮಾರು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಒಂದು 3 ಗಂಟೆ ರಾತ್ರಿ ಒಳಗಡೆ ನನ್ನ ಬೆನ್ನ ಹಿಂದೆ ಇತ್ತು ಆ ಕಲ್ಲು. ಆ ಕಲ್ಲು ಇಷ್ಟು ದಪ್ಪ ಇದೆ, ಅದು ಯೂಟ್ಯೂಬಲ್ಲೆಲ್ಲ ನೋಡಿ ಬರ್ತದೆ. ಆ ಕಲ್ಲು ನನ್ನ ಬೆನ್ನ ಹಿಂದೆ ಬಂದಾಗ ನಾನು ಅದು ಪೂಜೆ ಸ್ಟಾರ್ಟ್ ಮಾಡಿದೆ. ಪೂಜೆ ಸ್ಟಾರ್ಟ್ ಮಾಡಾದಮೇಲೆ 2013 ಪೂಜೆ ಇವತ್ತಿನವರೆಗೂ ಯಾರು ಕೂಡ ಹಿಂಗೆ ಬೆಳ್ಳು ತೋರಿಸಿ ನನಗೆ ಹೇಳೋದು. ಈ ತಾಯಿ ಹತ್ರ ಹೋದ್ಮೇಲೆ ನನ್ನ ಜೀವನ ಹಾಳಾಯಿತು, ನಾನು ಕೆಟ್ಟಿದ್ದೀನಿ ಅಂತ ಯಾರು ಕೂಡ ಬೆಳ್ಳು ತೋರಿಸಿ ಮಾತಾಡೋದು. ಬೆಳ್ಳು ತೋರಿಸಿ ಹಿಂಗೇನ ಮಾಡಿದ್ರು ಅವ್ರು ಬೆಳ್ಳು ಮುರಿದು ಬಿಡ್ತಾರೆ. ಯಾಕೆಂದರೆ ಜೀವನದಲ್ಲಿ ಒಳ್ಳೇದು ಕಲಿಬೇಕು, ಅದ್ರ ಜೊತೆಗೆ ಕೆಟ್ಟದ್ದು ಕಲಿಬೇಕು. ಕೆಟ್ಟದಂದರೆ ಯಾವುದು? ಕೆಟ್ಟದ್ದು ಯಾವುದು? ನಾವು ತಿಂದು ಕಸನನ್ನು ನಾವು ಹೊರಗೆ ಹಾಕೋದು ಕಲಿಬೇಕು. ನಾವು ಏನನ್ನು ತಿಂದಿರ್ತೀವಿ
ನಾವು ಅದನ್ನು ತಿನ್ನೋದು ಏನಿದೆಯೋ ಅದನ್ನು ಕೆಟ್ಟದ್ದು ಹೊರಗೆ ಹಾಕ್ಬೇಕಲ್ಲ, ಆ ಜೀವನ ಕಲಿಬೇಕು. ಮತ್ತೆ ಅದು ಸಾಲಿಗ್ರಾಮಕ್ಕಲ್ಲಿ ಹೆಂಗೆ ಸಿಕ್ತು ಅಂದರೆ, ಮತ್ತೆ ಅದು ಸಿಕ್ಕಾದ್ಮೇಲೆ ಸೌದತ್ತಿ ಕ್ಷೇತ್ರಕ್ಕೆ ಹೋದಾಗ ಅವರು ಇಲ್ಲ, ತೀರೋಗಿದ್ದಾರೆ. ಅವರ ಅರ್ಚಕರು ಒಂದಿಬ್ಬರು ತೀರೋಗಿದ್ದಾರೆ. 2014ರಲ್ಲಿ ಅಲ್ಲಿ ಬರಗಾಲ ಇತ್ತು. ಆವಾಗ ನಾನು ಸೌದತ್ತಿ ಕ್ಷೇತ್ರ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋದಾಗ ನನ್ನನ್ನು ಒಳಗಡೆ ಬಿಡಲಿಲ್ಲ. ನಾನು ಜೋಗಮ್ಮ ಇದ್ದೀನಿ, ನನ್ನ ಒಳಗಡೆ ಬಿಡಿ, ನಾನು ಪೂಜೆ ಮಾಡಿಸ್ಕೊತೀನಿ, ದೇವ್ರನ್ನ ಭಕ್ತಿಯಿಂದ ನಾನು ಪೂಜೆ ಮಾಡಬೇಕು. ಯಾವ ಜೋಗಮ್ಮ ಇಲ್ಲ, ಯಾವ ಜೋಗಪ್ಪ ಇಲ್ಲ, ನಡಿ ನಡಿ, ನಿನ್ನಂತ ಭಾಳ ಜೋಗಪ್ಪರ್ನ ಭಾಳ ನೋಡಿನ, ನಡಿ 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 ಮುಂದೆ ನಡಿ, ಆಯ್ತು ನಡಿ, ದುಡೇ ಬಿಟ್ರು ನನ್ನ. ಹೌದಾಯಪ್ಪ, ಆಯ್ತು ಬಿಡಂತ. ಮತ್ತು ಹಿಂದಿನ ಬಾಗಿಲು ಒಂದಿತ್ತು ರೀ, ಹಿಂದಿನ ಬಾಗಿಲಾಗ ಆಸಿಂದ ತೂರು ಒಳಗೆ ಬರ್ತೀನಿ, ಒಂದೊಂದು ಲಾಕ್ ಮಾಡ್ಕೊಂಬಿಟ್ಟ. ನಿನ್ಗೆ ಅವಾಗಲೇ ಹೇಳಿದ್ದೀನಿ, ಮತ್ತೆ ಒಳಗೆ ಹೋಗ್ತೀನಿ ಅಂತ ಹೇಳ್ತೀಯ ಅಂತ 2 ಕಪ್ಪಾಳಕ್ಕೆ 2 ಬಿಟ್ಟ. ನಾನು ಒಂದಷ್ಟು ಕವಡಿ ಸರ ಬಳಿ ಗಿಳಿ ಎಲ್ಲ ಹಾಕ್ಕೊಂಡು ರುದ್ರಾವತಾರ ನಂದು. ಜೋಗಮ್ಮ ಅಂದ್ರೆ ಮತ್ತು ಹೆಂಗಿರ್ಬೇಕಂದ್ರೆ ಇನ್ನೂ ಡಿಸೈನಾಗಿ ಇರ್ಬೇಕಂತ ರುದ್ರಾವತಾರ ನಂದು. ಅದಾಗಿದ ಮ್ಯಾಗ ಮತ್ತೆ ಬಿಡ್ಲಿಲ್ಲ ಒಳಗೆ. ಮತ್ತು ಅವನಿಗೆ ನಾನು ಒಂದು ಹೇಳಿದೆ, ನನ್ನಿಂದ ಇಲ್ಲಿಗೆ ಏನಾಗಬೇಕು, ನಾನೊಂದು ಭವಿಷ್ಯ ಹೇಳ್ತೀನಿ, ಆ ಭವಿಷ್ಯದ ಪ್ರಕಾರವಾಗಿ ಇಲ್ಲಿ ಏನಾದರೂ ಆಯ್ತದ ಮತ್ತು ನಾನು ಒಳಗೆ ಬಿಡು ಅಂತ. ಆಯ್ತು, ಹಾಗಾದರೆ ನಮ್ಮ ಊರಾಗೆಲ್ಲ ಬರಗಾಲ ಬರ್ತೈತಿ, ಮಲಪ್ರಭೆ ನದಿ ಯಾವಾಗ ತುಂಬತೈತಿ ಹೇಳು ಅಂತ ನಾ ಹೇಳಿ ಒಂದು 3 ದಿವಸಕ್ಕೆ ಇಡೀ ಎಲ್ಲಮ್ಮನ ಗುಡ್ದಾಗ ನೀರು ನುಗ್ಗಿತ್ತು. ಎಲ್ಲಮ್ಮನ ಗುಡ್ಡದಾಗ ಅಷ್ಟು ಮಳೆ ಆಗಿತ್ತು. ಮಲಪ್ರಭೆ ನದಿ ತುಂಬಿ